ಎಲ್ಲ ಹೆಂಗಿದ್ರೆ ಹೋಪ್ ಎಲ್ಲ ಮಸ್ತಾಗಿರ್ತೀರಂತ ನಿಮ್ಗೆಲ್ಲರಿಗೂ ತಮ್ಮನೇಲಿ ನೋಡಿ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ನಮ್ಮ ಕಾನನ್ ಚಾರಿಟಿ ಟ್ರಸ್ಟ್ ಇಂದ ಪೂರ್ ಪೀಪಲ್ಸ್ ಗೆ ಹೆಲ್ಪ್ ಮಾಡೋಣ ಅಂತ ಒಂದು ಪ್ಲಾನ್ ಹಾಕೊಂಡಿದ್ವಿ. ಸೊ ಅದಕ್ಕೆ ಇವತ್ತು ರೋಡ್ ಸೈಡ್ ಅಲ್ಲಿರೋ ಪೂರ್ ಪೀಪಲ್ಸ್ ಅಥವಾ ಸ್ವಲ್ಪ ನೀಡಲ್ಲಿರೋ ಪೀಪಲ್ಸ್ ಗೆ, ಟೆಂಟ್ ಅಲ್ಲಿರೋರಿಗೆ ಎಲ್ಲರಿಗೂ ಬೆಡ್ ಶೀಟ್ಸ್ ಮತ್ತೆ ಅವ್ರಿಗೆ ಬೇಕಾಗಿರೋ ಸ್ವಲ್ಪ ಊಟ ಅದು ಇದೆಲ್ಲ ಕೊಡೋಣ ಅಂತ ಅನ್ಕೊಂಡಿದೀವಿ. ಓಕೆ ಗೈಸ್, ಇವಾಗ ಜಾಸ್ತಿ ಇಂಟರ್ವಲ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಬೇಗ ಎಲ್ಲ ಇವಾಗ ಹೋಗ್ಬಿಟ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ. ಸೊ ನಮ್ಮ ಟೀಮ್ ಎಲ್ಲ ಕಾಯ್ತಿರುತ್ತೆ. ಅದಕ್ಕೆ ಇವಾಗ ಫಸ್ಟ್ ಬೇಗ ಹೊರಡೋಣ. ತೆಗಿ ಜಾನ ಇವಾಗ ಫಸ್ಟು ಚರ್ಚಿಗೆ ಹೊರಡಬೇಕು. ಆ್ಯಂಡ್ ಚರ್ಚಿಂದ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೊರಗಡೆ ಹೊಡ್ತೀವಿ. ಇಲ್ಲಿ ನಮ್ಮ ಡ್ಯಾಡಿನೂ ಬರ್ತಾರೆ. ಇವಾಗ ಫಸ್ಟ್ ಬೇಗ ಚರ್ಚಿಗೆ ಹೊರಡೋಣ. ನೋಡಿ ಬಾಯ್ಸ್, ಇವತ್ತು ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ದಯಮಾಡಿ ಹೇಳಿ. ಬಡ್ರಿಗೆ ಊಟ ಕೊಡೋಕ್ಕೆ, ಬೆಡ್ಶೀಟ್ ಕೊಡೋಕ್ಕೆ. ಜೋರಾಗಿ ಮಾತಾಡಬೇಕು. ಬಡ್ರಿಗೆ ಬೆಡ್ಶೀಟ್ ಕೊಡೋಕ್ಕೆ, ಊಟ ಕೊಡೋಕ್ಕೆ. ಜಿಬಿನ್ ಮಾತಾಡ. ಇವತ್ತು ನಮ್ಮ ಕಾನಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಬೆಡ್ಶೀಟ್, ಊಟ ಮತ್ತು ಫ್ರೂಟ್ಸ್ಗಳನ್ನು ಕೊಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕಾಗಿ ಇವಾಗ ಚರ್ಚಿಂದ ಇಲ್ಲಿಂದ ನಾವು ಮೂವ್ ಆಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾರೆ ನೋಡಬೇಕು. ಆ ಲೊಕೇಶನ್ ಕೊಟ್ಟಾಗ ಆ ಪ್ಲೇಸ್ಗೆ ಹೋಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಮುಂದಿನ ಸ್ಥಳಗಳು. ಇವತ್ತು ಹೆಚ್ಚು ಕಡಿಮೆ ರಾತ್ರಿ ಒಂದು 12 ಗಂಟೆವರೆಗೂ ಆಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡುವಂತೆ ದೇವರು ಸಹಾಯ ಮಾಡಿದಾನೆ. ದೇವರಿಗೆ ಸ್ತೋತ್ರಗಳನ್ನು ಅರ್ಪಿಸುವ. ಹೋಗೋದೇನೋ ಹೋಯ್ತೀವಿ, ಬಟ್ ಸಿಗಬೇಕು ಜನ. ಸಿಕ್ಕೇ ಸಿಗ್ತಾರೆ. ಅಲ್ಲೇ ಸಿಗ್ತಾರೆ, ಬಟ್ ಆ ಜನ ಎಲ್ಲಿ ಸಿಗ್ತಾರೆ ಅಂತ ಹುಡುಕಬೇಕು. ಅದೇ ಹುಡುಕೋದೇ ಇವಾಗ ಟಾಸ್ಕ್. ಒಂದು ಕಡೆ ಸ್ವಲ್ಪ ಜನ ಸಿಕ್ಕವ್ರೆ. ಲೈಟ್ ಒಂಚೂರು ಸಮಸ್ಯೆ ಇದೆ, ನೆಟ್ ಕಾಣಿಸ್ತಿಲ್ಲ. ಬಟ್ ಇಲ್ಲಿ ಫಸ್ಟ್ ಒನ್ ಹೆಂಗೋ ಸಕ್ಸಸ್ಫುಲಿ ಆಯಿತು. ಬಟ್ ಇಲ್ಲಿ ಲೈಟ್ ಸ್ವಲ್ಪ ತೀರಾ ಕಡಿಮೆ ಇರೋದ್ರಿಂದ ನನ್ನ ಫ್ಲ್ಯಾಶ್ ಲೈಟಲ್ಲಂತೂ ಮ್ಯಾನೇಜ್ ಆಗಲಿಲ್ಲ. ಹೆಂಗೋ ಅರ್ಧಂಬರ್ಧ ಕಾಣಿಸಿದೆ. ನೋಡೋಣ, ಎಡಿಟಿಂಗಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಫಸ್ಟ್ ಲೊಕೇಶನ್ ಆಯಿತು, ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗಬೇಕು. ಫೈನಲಿ ಸೆಕೆಂಡ್ ಲೊಕೇಶನ್ ಹತ್ರನೂ ಆಯಿತು. ಬಟ್ ಇಲ್ಲಿ ಮೇನ್ ರೋಡಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. 2 ಗಾಡಿ ಗುದ್ಕೊಂಡು ಒಬ್ಬರು ಕಾಲು ಕಟ್ಟಾಗ್ಬಿಟ್ಟಿದೆ. ಇನ್ನೊಬ್ರು ಅಂತೂ ಫುಲ್ಲು ಸೀರಿಯಸ್ ಸ್ಟೇಜು. ಅವ್ರು ಬದುಕ್ತಾರಿಲ್ವ ಅನ್ನೋದು ಡೌಟು. ಬಿಕಾಸ್ ಅಲ್ಲಿ ಜನ ತುಂಬ್ಕೊಂಡಿದಾರಲ್ಲ, ಸೊ ಅಲ್ಲಿ ಗುದ್ಸ್ಕೊಂಡಿರೋದು ಆ ಡಿವೈಡರ್ ಹತ್ರ ಹಾರ್ಕೊಂಡು ಹೋಗಿ ಬಿದ್ದಾರೆ ಇನ್ನೊಬ್ರು. ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಬಿಟ್ಟವ್ರೆ. ಬಟ್ ಅಲ್ಲಿ ವೀಡಿಯೋ ಮಾಡೋದು ತಪ್ಪಾಗುತ್ತೆ ಅಂತ ನಾನು ಮಾಡೋಕೆ ಹೋಗ್ತಿಲ್ಲ ಅಷ್ಟೇ. ಸಖತ್ ಸೀರಿಯಸ್ ಆಗಿದ್ದಾರೆ. ಸೀನ್ ನೋಡಿದ್ರೆ ನಂಗೆ ಈಗಲೂ ಕೈಯೆಲ್ಲ ನಡುಗ್ತೈತಿ. ಯಪ್ಪ. ಇಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರು ಸಿಕ್ಕಿರೋ ಅವ್ರಿಗೂ ಕೊಟ್ಟು ನೆಕ್ಸ್ಟ್ ಲೊಕೇಶನ್. ಅವರು ಆಕ್ಸಿಡೆಂಟ್ ಆಯಿತು. ಫೋನ್ ಮಾಡಿದ್ದು ಆ್ಯಂಬುಲೆನ್ಸ್ಗೆ. ಫಸ್ಟ್ ಬರಬೇಕಿದ್ದಿದ್ದು ಆ್ಯಂಬುಲೆನ್ಸು. ಬಟ್ ಇಲ್ಲಿ ನೋಡಿದ್ರೆ ಪೊಲೀಸ್ ಗಾಡಿ ಬಂದೈತೆ. ಉಯ್ ಆ್ಯಂಬುಲೆನ್ಸು ಬಂತು. ಓಕೆ ಗಾಯ್ತು. ಮತ್ತೆ ಬಿದ್ರ ಅವಾಗಲಿಂದ ಹುಡ್ಕಾಡ್ತಿದ್ದೀವಿ, ಒಬ್ಬರು ಸಿಗ್ತೀವಿ. ಹಾಂ ಹೋಗೋದು ನೆಕ್ಸ್ಟಿಗೆ. ಓಕೆ, ಯಾರೂ ಸಿಕ್ಕಲಿಲ್ಲ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಲೊಕೇಶನ್. ಯಾರು ಇಲ್ಲೇ ಬರ್ತಾರೆ. ಸಣ್ಣ ಜಾಗ ಸಿಕ್ಕಿದ್ರೆ ಸಾಕಿ ಆಟೋದವ್ರಿಗೆ ಜುಯ್ ಅಂತ ನೋಡ್ಬಿಡ್ತಾರೆ. ಇರ್ಲಿ ಪರವಾಗಿಲ್ಲ. ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಇವಾಗ ಫೈನಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಬಿಕಾಸ್ ಬಸ್ ಸ್ಟ್ಯಾಂಡ್ ಹತ್ರ ಯೂಶ್ವಲಿ ನಾನು ನೋಡ್ದಂಗೆ ಜಾಸ್ತಿ ಜನ ಮಲಗಿರ್ತಾರೆ ಈ ಥರ. ಸೊ ಇವಾಗ ನೋಡೋಣ. ನಾವು ಪಾರ್ಕ್ ಪ್ರೋಗ್ರಾಮ್ ಸರ್ವೆ ಮಾಡ್ಕೊಬೇಕು, ಎಷ್ಟು ಸಿಗ್ತಾರೆ. ಜಲ್ದಿ ಬರ್ತಾನೆ ಅಲ್ಲ, ಜಲ್ದಿ ಬರ್ತಾರೆ.
ಸಾವೆ ನಮಗೆ ಭಾಳ ನಾನು ಸಾವೆ ಮಾಡ್ತೀನಿ, ಡೈಲಿ ಮಾಡ್ತೀನಿ, ಬಾಯ್ ಬಾಯ್. ಸಾವೆ ಮಾಡ್ತೀನಿ, ಡೈಲಿ ಮಾಡ್ತೀನಿ. ಇವರು ತುಂಬ ಎಮೋಷ್ನಲ್ ಆಗ್ಬಿಟ್ರು ಇವರೆಲ್ಲ. ಇಂಥಂಗೆಲ್ಲ ನೋಡಿ ಖುಷಿ ಆಗ್ತಾ ಇದೆ. ಇರಲಿ, ಇಟ್ಸ್ ಆಲ್ ಗುಡ್ ಗೋಯಿಂಗ್. ನೋಡೋಣ, ಇನ್ನೂ ತುಂಬ ಜಾಸ್ತಿ ಇನ್ನೂ ಕೊಡೋದು ಬಾಕಿ ಇದೆ. ಹ್ಯಾಪಿ ಕ್ರಿಸ್ಮಸ್. ಆ್ಯಕ್ಚುಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸ್ಪೆಷಲಾಗಿ ನಮ್ಮ ಚರ್ಚಿಂದ ಹೆಂಗೆ ಮಾಡ್ತಿರೋದು. ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕಂಪ್ಲೀಟೆಡ್. ಈಗ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನೋಡೋಣ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬೋದು. ಇವಾಗ ಫೈನಲಿ ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಯಾರ್ಯಾರು ಸಿಗ್ತಾರೆ ನೋಡೋಣ. ಹಾಂ, ಲಾಕ್ ಮಾಡಿ. ಹೇಗೆ ಅನಿಸ್ತಾ ಇದೆ ರಾಜಣ್ಣವ್ರೆ, ನೀವು ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿಂದ ಹೇಗೆ ಅನಿಸ್ತಾ ಇದೆ ನಿಮಗೆ? ನಮಗೆ ಈ ಥರ ದೇವ್ರ ಸೇವೆ ಅಲ್ವಾ, ಅದಕ್ಕೆ ಸಂತೋಷ, ತುಂಬ ಸಂತೋಷ ಆಗುತ್ತೆ. ಓಕೆ, ಥ್ಯಾಂಕ್ ಯು ರಾಜಣ್ಣ. ಊಟ ಮಾಡಿದ್ರಾ? ಊಟ ಇದೆ. ಓಕೆ ಗೈಸ್, ಫೈನಲಿ ಆಲ್ಮೋಸ್ಟ್ ಎಲ್ಲ ಆಯಿತು. ಆ್ಯಂಡ್ ಸುಮಾರು ಜನದ ಹೊಟ್ಟೆ ತುಂಬಿಸಿದ್ದೀವಿ. ಆ್ಯಂಡ್ ಇವಾಗ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಹೊಟ್ಟೆ ಎಷ್ಟೋಯ್ತೈತೆ.